ಬೆಟ್ಟದ ಮೇಲೆ ಕುಳಿತು ಎರಡು ಹುಲಿಗಳ ಕಾದಾಟ ನೋಡಿ ಮಜಾ ತಗೋಬೇಕು ಅಂತ. ಇದನ್ನು ಸುಮ್ಮನೆ ಒಂದು ಗಾದೆ ಮಾತು ಅಂತ ಅಂದ್ಕೊಳ್ಬೇಡಿ. ಇದು ಚೀನಾದ ಅತಿ ದೊಡ್ಡ ಸ್ಟ್ರಾಟಜಿ ಕೂಡ ಹೌದು. ಈಗ ಇರಾನ್ ವಿರುದ್ಧ ಅಮೆರಿಕ ಮತ್ತು ಇಸ್ರೇಲ್ ಸೇರಿಕೊಂಡು ನಡೆಸುತ್ತಿರುವ ಯುದ್ಧವನ್ನ ನೋಡಿ ಚೀನಾ ಮಾಡುತ್ತಿರುವುದು ಇದನ್ನೇ. ಆದರೆ ಈ ಇಡೀ ಯುದ್ಧ ಭೂಮಿಯಲ್ಲಿ ಚೀನಾ ಎಲ್ಲೂ ಕಾಣಿಸ್ತಾ ಇಲ್ಲ. ಚೀನಾ ಯುದ್ಧ ಭೂಮಿಯಿಂದ ಮರೆಯಾಗಿದೆ ನಿಜ, ಆದರೆ ಗ್ಯಾಲರಿಯಲ್ಲಿ ಕುಳಿತು ಮ್ಯಾಚ್ ಅನ್ನು ನೋಡುತ್ತಾ ಅಮೆರಿಕಕ್ಕಿಂತ ಅತಿ ಹೆಚ್ಚು ಲಾಭವನ್ನು ಮಾಡಿಕೊಳ್ತಾ ಇದೆ. ಇರಾನ್ ರಾಜಧಾನಿ ಟೆಹರಾನ್ ಮೇಲೆ ಬೀಳುವ ಪ್ರತಿಯೊಂದು ಬಾಂಬ್ ಕೂಡ ಅಮೆರಿಕದ ಬಲವನ್ನು ಕುಗ್ಗಿಸಿ ಚೀನಾದ ಇಂಟ್ರೆಸ್ಟ್ಗಳನ್ನು ಹೆಚ್ಚಿಸ್ತಾ ಇದೆ. ಜಗತ್ತಿನ ಸೂಪರ್ ಪವರ್ ರಾಷ್ಟ್ರಗಳ ಅಧಿಕಾರ ಬದಲಾಗುವುದು ರಣರಂಗದಲ್ಲಿ ಸೋಲೋದ್ರಿಂದ ಅಲ್ಲ, ಬದಲಾಗಿ ಓವರ್ ಕಾನ್ಫಿಡೆನ್ಸ್ನಿಂದ, ಅತಿಯಾಗಿ ಯುದ್ಧ ಮಾಡಿ ಸುಸ್ತಾಗೋದ್ರಿಂದ ಎಂಬುದನ್ನು ಇತಿಹಾಸ ಸಾರಿ ಸಾರಿ ಹೇಳಿದೆ. ವಿಪರ್ಯಾಸ ಏನಂದ್ರೆ, ಅಮೆರಿಕ ಈ ಹಿಂದೆ ಬೇರೆ ದೇಶಗಳ ಮೇಲೆ ಯಾವ ತಂತ್ರ ಬಳಸಿತ್ತೋ ಅದೇ ಹಳೆಯ ಸ್ಕ್ರಿಪ್ಟ್ ಅನ್ನ ಈಗ ಚೀನಾ ಅಮೆರಿಕದ ಮೇಲೆಯೇ ಪ್ರಯೋಗ ಮಾಡ್ತಾ ಇದೆ. ಹಾಗಾದ್ರೆ ಚೀನಾದ ತಂತ್ರವೇನು? ಅಮೆರಿಕವನ್ನು ನೋಡಿ ಚೀನಾಗೆ ನಗು ಬರ್ತಿರೋದು ಯಾಕೆ? ಇತಿಹಾಸ ಮತ್ತೊಂದು ಸಲ ರಿಪೀಟ್ ಆಗುತ್ತಾ? ಬನ್ನಿ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ಇರಾನ್ ಯುದ್ಧ ನೋಡಿ ಚೀನಾಗೆ ಖುಷಿ, ತನ್ನದೇ ಬಲೆಯಲ್ಲಿ ತಾನೇ ಬಿದ್ದ ಅಮೆರಿಕ. ಹೌದು, ಇರಾನ್ ಯುದ್ಧದಲ್ಲಿ ಚೀನಾದ ಯಾವುದೇ ಡಿಪ್ಲೊಮ್ಯಾಟಿಕ್ ಟಾಕ್ಗಳಿಗಿಂತ ಟೆಹರಾನ್ ಮೇಲೆ ಬೀಳುತ್ತಿರುವ ಅಮೆರಿಕದ ಬಾಂಬ್ಗಳೇ ಚೀನಾಗೆ ಹೆಚ್ಚು ಲಾಭ ತಂದುಕೊಡ್ತವೆ. ಇದು ಚೀನಾದ ಈಗಿನ ಗೇಮ್ ಎನ್ನುವುದರ ಜೊತೆಗೆ ಇತಿಹಾಸದ ಪ್ಯಾಟರ್ನ್ ಕೂಡ ಹೌದು. ಚೀನಾ ಈಗ ಅಮೆರಿಕದ ವಿರುದ್ಧ ಅದನ್ನೇ ಬಳಸ್ತಾ ಇದೆ. ಅದಕ್ಕಾಗಿ 4 ಪ್ರೆಷರ್ ಪಾಯಿಂಟ್ಗಳನ್ನು ಸೃಷ್ಟಿಸುತ್ತಿರುವ ಚೀನಾ ಅಮೆರಿಕವನ್ನ ಯುದ್ಧ ಭೂಮಿಯಲ್ಲಿ ಹೈರಾಣಾಗಿಸುವ ಕೆಲಸವನ್ನ ಮಾಡ್ತಾ ಇದೆ. ಈಗ ಪ್ಯಾಟರ್ನ್ ಟ್ಯಾಕ್ಟಿಕ್ ಅನ್ನ ನೀವು ಅರ್ಥ ಮಾಡಿಕೊಳ್ಬೇಕು. ಅಂದರೆ ನಾವು ಸ್ವಲ್ಪ ಇತಿಹಾಸಕ್ಕೆ ಹೋಗಿ ಬರಬೇಕು, ಆಗ ಮಾತ್ರ ಈ ಘಟನೆ ಅರ್ಥ ಆಗುತ್ತೆ. 1939ರಲ್ಲಿ ಬ್ರಿಟನ್ ಜಗತ್ತಿನ ಅತಿ ದೊಡ್ಡ ಶಕ್ತಿಯಾಗಿತ್ತು. ಆದರೆ ಕೇವಲ 6 ವರ್ಷಗಳ ನಂತರ ಅದು ಸಂಪೂರ್ಣವಾಗಿ ಬ್ರೇಕ್ ಆಯಿತು. ಎರಡನೇ ಮಹಾಯುದ್ಧದಲ್ಲಿ ಬ್ರಿಟನ್ ಸೋಲಿಲ್ಲ, ಆದರೆ ಗೆಲುವಿಗಾಗಿ ಮಾಡಿದ ವಿಪರೀತ ಖರ್ಚು ಬ್ರಿಟನ್ನನ್ನು ಆರ್ಥಿಕವಾಗಿ ರಕ್ತಹೀನತೆಯಿಂದ ನರಳುವಂತೆ ಮಾಡಿತು. ಬ್ರಿಟನ್ ಕಷ್ಟಪಟ್ಟು ಎರಡನೇ ಮಹಾಯುದ್ಧ ಗೆದ್ದರೂ ಅಧಿಕಾರ ಮಾತ್ರ ಅಮೆರಿಕದ ಕೈ ಸೇರಿತು. ಇದು ಕೇವಲ ಬ್ರಿಟನ್ ಆಯಾಸದಿಂದಾದ ಬದಲಾವಣೆ ಎಂಬುದನ್ನು ನೀವು ನಂಬಲೇಬೇಕು. 1981ರಲ್ಲಿ ಸೋವಿಯತ್ ಕತೆ ಏನಾಗಿತ್ತು? ರಷ್ಯಾವನ್ನ ಬ್ಲೀಡ್ ಮಾಡಿದ್ದ ಅಮೆರಿಕ. ಇದೇ ತಂತ್ರ 1979ರಿಂದ 1989ರವರೆಗೆ ಅಫ್ಘಾನಿಸ್ತಾನದಲ್ಲಿ ರಿಪೀಟ್ ಆಯಿತು. ಅಮೆರಿಕ ಅಂದಿನ ಸೋವಿಯತ್ ಒಕ್ಕೂಟವನ್ನ, ಅಂದರೆ ಈಗಿನ ರಷ್ಯಾವನ್ನ ಡೈರೆಕ್ಟ್ ವಾರ್ನಲ್ಲಿ ಸೋಲಿಸಲಿಲ್ಲ. ಬದಲಾಗಿ ಮುಜಾಹಿದ್ದೀನ್ಗಳಿಗೆ ವೆಪನ್ಗಳನ್ನು ಕೊಟ್ಟು ಯುದ್ಧವನ್ನು ಎಷ್ಟು ದಿನ ಎಳೆಯಬೇಕೋ ಅಷ್ಟು ದಿನ ಎಳೆದು ರಷ್ಯಾದ ಬ್ಲಡ್ ಬ್ಲೀಡ್ ಆಗುವುದನ್ನು ನೋಡುತ್ತಾ ಕೂತಿತ್ತು. 10 ವರ್ಷಗಳ ಆ ಗೆಲ್ಲಲಾಗದ ಯುದ್ಧದಿಂದ ರಷ್ಯಾ ಎಷ್ಟು ಸುಸ್ತಾಯಿತು ಅಂದರೆ, ಯುದ್ಧದಿಂದ ವಾಪಸ್ ಬಂದ ಕೇವಲ 2 ವರ್ಷದಲ್ಲಿ ಇಡೀ ಸೋವಿಯತ್ ಒಕ್ಕೂಟವೇ ಛಿದ್ರವಾಗಿ ಹೋಯಿತು. ಅಮೆರಿಕ ಅಂದು ಅಫ್ಘಾನಿಸ್ತಾನದಲ್ಲಿ ಖರ್ಚು ಮಾಡಿದ್ದು ತೀರಾ ಕಡಿಮೆ, ಆದರೆ ರಷ್ಯಾ ತನ್ನಲ್ಲಿದ್ದವೆಲ್ಲವನ್ನ ಕಳೆದುಕೊಳ್ತು. ಇದನ್ನು ಕೂಡ ನೀವು ನಂಬಲೇಬೇಕು. ಈಗ ನೋಡಿ ಅಸಲಿ ಆಟ. ಬ್ರಿಟನ್ ಹಾಗೂ ರಷ್ಯಾ ವಿರುದ್ಧ ಅಮೆರಿಕ ಬಳಸಿದ ಇದೇ ಪ್ಲೇಬುಕ್ ಅನ್ನ, ಈ ತಂತ್ರವನ್ನ ಚೀನಾ ಈಗ ಅಮೆರಿಕದ ವಿರುದ್ಧ ಬಳಸ್ತಾ ಇದೆ. ಚೀನಾ ಮಾಡಬೇಕಾಗಿರೋದು ಇಷ್ಟೇ: ಅಮೆರಿಕ ಸತತವಾಗಿ ಗುಂಡು ಹಾರಿಸುತ್ತಲೇ ಇರುವಂತೆ ನೋಡಿಕೊಳ್ಳುವುದು. ಅಮೆರಿಕಕ್ಕೆ ಕ್ಲೀನ್ ಆಗಿ ಯುದ್ಧ ಗೆಲ್ಲಲು ಆಗಬಾರದು, ಹಾಗಂತ ಮರ್ಯಾದೆ ಉಳಿಸಿಕೊಂಡು ಯುದ್ಧದಲ್ಲಿ ಹೊರಬರಲು ಆಗಬಾರದು. ಈ ರೀತಿ 4 ಪ್ರಮುಖ ಪ್ರೆಸೆಂಟ್ ಪಾಯಿಂಟ್ಗಳ ಮೂಲಕ ಅಮೆರಿಕವನ್ನು ಸಂಪೂರ್ಣವಾಗಿ ಸುಸ್ತು ಮಾಡುವುದು ಚೀನಾದ ಪ್ಲಾನ್ ಆಗಿದೆ. ಅದನ್ನು ಸಖತ್ತಾಗಿ ಚೀನಾ ಎಕ್ಸಿಕ್ಯೂಟ್ ಮಾಡ್ತಾ ಇದೆ. ಅಮೆರಿಕದ ವಿರುದ್ಧ ಚೀನಾದ 4 ಪ್ರೆಷರ್ ಪಾಯಿಂಟ್ಸ್: ಸಾವು, ನೋವು, ತೈಲ, ಸಮಯ, ಎಕ್ಸಿಟ್ ಡೋರ್. ಚೀನಾ ಅಮೆರಿಕ ವಿರುದ್ಧ ಬಳಸುತ್ತಿರುವ ಆ 4 ಪಾಯಿಂಟ್ಸ್ ಯಾವ್ಯಾವಂದ್ರೆ, ಮೊದಲನೇದು ಸಾವು ನೋವು. ಅಮೆರಿಕನ್ ಯೋಧರ ಸಾವು ಸದ್ಯಕ್ಕೆ ಡಬಲ್ ಡಿಜಿಟ್ನಲ್ಲಿದೆ. ಇದು ರಾಜಕೀಯವಾಗಿ ಮ್ಯಾನೇಜ್ ಮಾಡಬಹುದಾದ ಸಂಖ್ಯೆ. ಆದರೆ ಈಗ ಅಮೆರಿಕ ಮಧ್ಯಪ್ರಾಚ್ಯಕ್ಕೆ 50,000ಕ್ಕೂ ಹೆಚ್ಚು ಸೈನಿಕರನ್ನ ಕಳುಹಿಸಿದೆ. ಸೈನಿಕರನ್ನ ಕರೆದೊಯ್ಯುವ ಒಂದು ವಿಮಾನ ಪತನವಾದರೆ ಸಾಕು, ಅಥವಾ ಅಮೆರಿಕನ್ ಬೇಸ್ ಮೇಲೆ ಒಂದು ದೊಡ್ಡ ದಾಳಿಯಾಗಿ ಸಾಯುವವರ ಸಂಖ್ಯೆ 3 ಅಂಕಿಗೆ ದಾಟಿದರೆ ಸಾಕು, ಅಮೆರಿಕದ ರಾಜಕೀಯ ಲೆಕ್ಕಾಚಾರ ಸಂಪೂರ್ಣ ಉಲ್ಟಾ ಆಗ್ತದೆ. ಈ ದಾಳಿಯ ತೀವ್ರತೆ ಅದೇ ಲಿಮಿಟ್ನಲ್ಲಿ ಕುದಿಯುತ್ತಾ ಇರುವಂತೆ ನೋಡಿಕೊಳ್ಳುವುದು ಚೀನಾದ ಉದ್ದೇಶ. ಇನ್ನು ಎರಡನೆಯ ಪ್ರೆಷರ್ ಪಾಯಿಂಟ್ ಅನ್ನು ನೋಡೋದಾದರೆ ತೈಲ ಅಥವಾ ಆಯಿಲ್.
ಜಗತ್ತಿನ ಶೇಕಡ 20% ತೈಲ ಪೂರೈಕೆಯಾಗುವ ಹಾರ್ಮುಜ್ ಜಲಸಂಧಿ ಈಗ ಡೇಂಜರ್ ಝೋನ್ನಲ್ಲಿದೆ. ಪ್ರತಿ ವಾರ ಇಲ್ಲಿ ತೈಲ ಪೂರೈಕೆ ತಡೆಯಾದರೆ ಎನರ್ಜಿ ಪ್ರೈಸ್ ಗಗನಕ್ಕೇರುತ್ತೆ. ಇದು ಅಮೆರಿಕದ ಆರ್ಥಿಕತೆಯನ್ನು ನಂಬಿರುವ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರವರ ವೋಟ್ ಬ್ಯಾಂಕ್ ಅನ್ನು ಅಲುಗಾಡಿಸುತ್ತೆ. ಇತ್ತ ಚೀನಾ ಮಾತ್ರ ರಷ್ಯಾ ಮತ್ತು ಇರಾನ್ ಜೊತೆಗೆ ಅಗ್ರಿಮೆಂಟ್ ಮಾಡಿಕೊಂಡು ತನಗೆ ಬೇಕಾದ ತೈಲವನ್ನು ಸೇಫ್ ಆಗಿ ತರಿಸಿಕೊಳ್ತಾ ಇದೆ. ಅಮೆರಿಕದ ಮಿತ್ರ ರಾಷ್ಟ್ರಗಳು ಬೆಲೆ ಏರಿಕೆಯಿಂದ ಒದ್ದಾಡ್ತಿದ್ದಾವೆ. ಚೀನಾ ಮಾತ್ರ ಸೇಫ್ ಆಗಿದೆ. ಇನ್ನು ಮೂರನೇ ಪ್ರೆಷರ್ ಪಾಯಿಂಟ್ ಯುದ್ಧದ ಸಮಯ. ಕೇವಲ ಕೆಲವೇ ದಿನಗಳಲ್ಲಿ ಮುಗಿಯುತ್ತೆ ಅಂತ ಹೇಳ್ತಿದ್ದ ಯುದ್ಧ ಈಗ 5ನೇ ವಾರಕ್ಕೆ ಕಾಲಿಟ್ಟಿದೆ. ಪ್ರತಿ ವಾರ ಕಳೆದಂತೆಯೂ ಸಾರ್ವಜನಿಕರಿಗೆ ಯುದ್ಧದ ಮೇಲಿನ ಸಹನೆ ಕಡಿಮೆ ಆಗ್ತಾ ಇದೆ. ಜನರ ಕಣ್ಣಲ್ಲಿ ಇದೊಂದು ಸಮಸ್ಯೆ ಸುಳಿಗಾಳಿಯಾಗಿ ಬದಲಾಗ್ತದೆ. ಈ ಯುದ್ಧ ಎಷ್ಟಾಗುತ್ತೋ ಅಷ್ಟು ದೀರ್ಘಕಾಲ ನಡೆಯುವುದೇ ಬೀಜಿಂಗ್ಗೆ ಸಿಗುವ ದೊಡ್ಡ ಜಯ. ಈಗ 4ನೇ ಪ್ರೆಷರ್ ಪಾಯಿಂಟ್ ಕಡೆ ಬರೋಣ. ನೋ ಎಕ್ಸಿಟ್. ಇಸ್ರೇಲ್ ನಗರಗಳ ಮೇಲೆ, ಅಮೆರಿಕನ್ ಬೇಸ್ಗಳ ಮೇಲೆ ದಾಳಿ ಮಾಡುವ ಇರಾನ್ನ ಕೆಪಾಸಿಟಿ ಇನ್ನೂ ಹಾಗೇ ಇದೆ. ಇದರಿಂದ ವಾಷಿಂಗ್ಟನ್ಗೆ ನಾವು ಗೆದ್ದು ವಾಪಸ್ ಬರ್ತಿದ್ದೀವಿ ಅಂತ ಹೇಳಿಕೊಂಡು ಎಕ್ಸಿಟ್ ಆಗುವ ಅವಕಾಶವೇ ಸಿಗ್ತಾ ಇಲ್ಲ. ಪ್ರತಿ ಬಾರಿ ಅಮೆರಿಕ ಯುದ್ಧದಿಂದ ಹೊರಬರಲು ಪ್ರಯತ್ನಿಸಿದಾಗಲೂ ಇರಾನ್ ಮಾಡುವ ಮತ್ತೊಂದು ದಾಳಿ ಹಳೆಯ ಗಾಯವನ್ನು ಮತ್ತೆ ಕೆದಕ್ತಾ ಇದೆ. ಅಂದು ಅಫ್ಘಾನಿಸ್ತಾನದಲ್ಲಿ ರಷ್ಯಾಗೆ ಅಮೆರಿಕ ಮಾಡಿದ್ದು ಕೂಡ ಇದನ್ನೇ. ಈಗ ಅದೇ ಮಂತ್ರ ಅಮೆರಿಕಕ್ಕೆ ತಿರುಗುಬಾಣವಾಗ್ತಾ ಇದೆ. ತೈವಾನ್ ಮೇಲೆ ಕಣ್ಣಿಟ್ಟಿರುವ ಚೀನಾ ಡ್ರ್ಯಾಗನ್. ಈಗ ಇನ್ನೊಂದು ಮೇನ್ ಮ್ಯಾಟರ್ ಅನ್ನು ನೋಡೋಣ. ಈಗ ಇರಾನ್ ಮೇಲೆ ಅಮೆರಿಕ ದಾಳಿ ನಡೆದಿದೆ. ಯುದ್ಧ ಶುರುವಾಗಿ 1 ತಿಂಗಳು ಮೇಲಾಗಿದೆ. ಈಗ ಚೀನಾ ಏನಾದರೂ ತೈವಾನ್ ಮೇಲೆ ದಾಳಿ ಮಾಡಿದರೆ ಅಷ್ಟೇ ಕತೆ. ಭೂಮಿಯ 2 ವಿರುದ್ಧ ದಿಕ್ಕುಗಳಲ್ಲಿ ಏಕಕಾಲಕ್ಕೆ 2 ದೊಡ್ಡ ಯುದ್ಧಗಳನ್ನು ನಿಭಾಯಿಸುವ ಶಕ್ತಿ ಈಗ ಅಮೆರಿಕಕ್ಕೆ ಉಳಿದಿದೆಯಾ ಎನ್ನುವ ಪ್ರಶ್ನೆ ಜಗತ್ತಿಗೆ ಕಾಡ್ತಾ ಇದೆ. ಇರಾನ್ ಯುದ್ಧ ಅಮೆರಿಕರನ್ನ ಎಷ್ಟು ಸುಸ್ತು ಮಾಡಿದೆ ಅಂದರೆ 2ನೇ ರಣರಂಗವನ್ನು ಸೃಷ್ಟಿಸುವ ಜಾಗತಿಕ ಇಚ್ಛಾಶಕ್ತಿ ಅವರಲ್ಲಿ ಉಳಿದಿಲ್ಲ. ಇಂಡೋ ಪೆಸಿಫಿಕ್ ವಲಯದಲ್ಲಿ ಅಮೆರಿಕದ ತಾಕತ್ತು ಎಷ್ಟಿದೆ ಅನ್ನೋದನ್ನು ಈಗ ಪರ್ಷಿಯನ್ ಗಲ್ಫ್ನಲ್ಲಿಯೇ ಕರಗಿ ಹೋಗ್ತಾ ಇದೆ. ಆದರೆ ಚೀನಾಗೆ ತೈವಾನ್ ಬೇಕಿದೆ ಎಂಬುದು ಎಲ್ಲರಿಗೂ ಗೊತ್ತು. ಮುಂಬರುವ ತಿಂಗಳುಗಳಲ್ಲಿ ಚೀನಾ ಏನಾದರೂ ತೈವಾನ್ ಮೇಲೆ ದಾಳಿ ಮಾಡಿದರೆ ಒಂದೆಡೆ ಇರಾನ್ ಯುದ್ಧದಿಂದಲೇ ಹೈರಾಣ ಆಗಿರುವ ಡೊನಾಲ್ಡ್ ಟ್ರಂಪ್ ಮತ್ತೊಂದು ಯುದ್ಧಕ್ಕಾಗಿ ತಮ್ಮ ದೇಶದ ಜನರನ್ನು ಒಗ್ಗೂಡಿಸಲು ಆಗಲ್ಲ. ಅಮೆರಿಕದ ನಂಬಿಕಾರ್ಹತೆ ಕರಗುತ್ತಿರುವುದನ್ನು ನೋಡುತ್ತಿರುವ ಪೆಸಿಫಿಕ್ ಭಾಗದ ಮಿತ್ರ ರಾಷ್ಟ್ರಗಳು ಕೂಡ ತಮ್ಮ ನಿಲುವನ್ನು ಬದಲಿಸಿಕೊಳ್ಳಲಿವೆ. 70 ವರ್ಷಗಳಿಂದ ತೈವಾನ್ ಅನ್ನು ರಕ್ಷಿಸಿಕೊಂಡು ಬಂದಿದ್ದೇ ಅಮೆರಿಕ. ನಮ್ಮ ಸಹಾಯಕ್ಕೆ ಬರುತ್ತೆ ಎಂಬ ನಂಬಿಕೆ. ಆದರೆ ಈಗ ಅಮೆರಿಕವೇ ಆ ನಂಬಿಕೆಯನ್ನು ತನ್ನ ಕೈಯಾರೆ ನಾಶ ಮಾಡಿಕೊಳ್ತಾ ಇದೆ. ಜಪಾನ್ ಕೂಡ ಒಂಟಿಯಾಗುವ ಸಾಧ್ಯತೆ ಇದೆ. ಯುದ್ಧದಿಂದ ಬಸವಳಿದ್ರ ಡೊನಾಲ್ಡ್ ಟ್ರಂಪ್. ಈ ಎಲ್ಲ ಕಾರಣಗಳಿಂದ ಇರಾನ್ ಮೇಲೆ ಯುದ್ಧ ಸಾರಿರುವ ಅಮೆರಿಕ ಮತ್ತು ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈಗ ಬಸವಳಿದಂತೆ ಕಾಣ್ತಾ ಇದೆ. ಸಾಕಪ್ಪ ಸಾಕು ಈ ಯುದ್ಧ ಅಂತ ಯುದ್ಧ ನಿಲ್ಲಿಸುವ ಸುಳಿವು ಕೂಡ ನೀಡುತ್ತಿದ್ದಾರೆ. ಹಾರ್ಮುಜ್ ಜಲಸಂಧಿ ಓಪನ್ ಮಾಡಿಲ್ಲ ಅಂದರೆ ಮಾಡಲಿಲ್ಲ, ನಾನು ಯುದ್ಧ ನಿಲ್ಲಿಸಲು ರೆಡಿ ಇದ್ದೇನೆ ಅಂತಿದ್ದಾರೆ. ಇರಾನ್ನ ತೈಲ ಪೂರೈಕೆ ಸ್ಥಗಿತಗೊಂಡಾಗ ಚೀನಾ ರಷ್ಯಾದಿಂದ ತೈಲವನ್ನು ತನ್ನತ್ತ ತಿರುಗಿಸಿಕೊಂಡು ಪಾಶ್ಚಾತ್ಯ ದೇಶಗಳಿಗೆ ಎದುರಾದ ಆಯಿಲ್ ಶಾಕ್ನಿಂದ ಪಾರಾಗಿದೆ. ಇತ್ತ ಯುರೋಪ್ ಉಕ್ರೇನ್ಗೆ ಶಸ್ತ್ರಾಸ್ತ್ರ ಕೊಡುತ್ತಿದ್ದರೆ ರಷ್ಯಾ ಯುರೋಪ್ ಮೇಲೆಯೇ ಹಿಡಿತ ಸಾಧಿಸ್ತಾ ಇದೆ. ಡೊನಾಲ್ಡ್ ಟ್ರಂಪ್ ಉಕ್ರೇನ್ ಯುದ್ಧವನ್ನು ಮುಗಿಸಲು ಮಾಡಿದ ಪ್ಲಾನ್ಗಳೆಲ್ಲ ಈಗ ಮಧ್ಯಪ್ರಾಚ್ಯದ ಬಿಕ್ಕಟ್ಟಿನಲ್ಲಿ ಸಿಲುಕಿಕೊಂಡು ವಿಫಲವಾಗ್ತಿದ್ದಾವೆ. ರಷ್ಯಾ, ಚೀನಾ, ಇರಾನ್ ಎಂಬ 3 ದೇಶಗಳ ಆಕ್ಸಿಸ್ ಅನ್ನು ದುರ್ಬಲಗೊಳಿಸಲು ಶುರು ಮಾಡಿದ ಯುದ್ಧ ಅಮೆರಿಕದ ತಪ್ಪು ಲೆಕ್ಕಾಚಾರದಿಂದಾಗಿ ಈಗ ಆ 3 ದೇಶಗಳನ್ನು ಏಕಕಾಲದಲ್ಲಿ ಬಲಶಾಲಿಯನ್ನಾಗಿ ಮಾಡಿದೆ. ಇದೇ ಕಾರಣಕ್ಕೆ ಟ್ರಂಪ್ ಈ ಯುದ್ಧದಿಂದ ಎಕ್ಸಿಟ್ ಆಗಲು, ಯುದ್ಧ ನಿಲ್ಲಿಸಲು ಕಾರಣ ಹುಡುಕ್ತಿದ್ದಾರೆ ಅಂತ ಅನಲೈಸ್ ಮಾಡಲಾಗ್ತಿದೆ. ಪೀಸ್ ಮೇಕರ್ ಆಗ್ತಿರುವ ಕುತಂತ್ರಿ ಚೀನಾ. ಇದೆಲ್ಲ ಮುಗಿದ ಮೇಲೆ ಜಗತ್ತಿನ ಕಣ್ಣಲ್ಲಿ ಅಮೆರಿಕ ಹೇಗಿರಲಿದೆ ಗೊತ್ತಾ? ಒಬ್ಬ ಧಾರ್ಮಿಕ ನಾಯಕನನ್ನು ಹುತಾತ್ಮನಾಗಿ ಮಾಡಿದ, ಇಸ್ಲಾಮಿಕ್ ದೇಶವೊಂದರ ನಗರಗಳನ್ನು ಧ್ವಂಸ ಮಾಡಿದ, ಶಾಲಾ ಮಕ್ಕಳನ್ನು ಕೊಂದ ಮತ್ತು ಗಲ್ಫ್ ದೇಶಗಳ ಆರ್ಥಿಕತೆಯ ಬೆನ್ನೆಲುಬಾದ ಎನರ್ಜಿ ಮಾರ್ಕೆಟ್ ಧ್ವಂಸ ಮಾಡಿದ, ಶಾಲಾ ಮಕ್ಕಳನ್ನು ಕೊಂದ ಮತ್ತು ಗಲ್ಫ್ ದೇಶಗಳ ಆರ್ಥಿಕತೆಯ ಬೆನ್ನೆಲುಬಾದ ಎನರ್ಜಿ ಮಾರ್ಕೆಟನ್ನು ಅಸ್ಥಿರಗೊಳಿಸಿದ ವಿಲನ್ ಆಗಿ ಅಮೆರಿಕ ಕಾಣಿಸಿಕೊಳ್ಳಲಿದೆ ಎನ್ನಲಾಗಿದೆ. ಈ ಕೋಪ ಯುದ್ಧ ಮುಗಿದ ಮೇಲೂ ದಶಕಗಳ ಕಾಲ ಹೀಗೆ ಇರಲಿದೆ. ಆದರೆ ಚೀನಾ ಕತೆ ಹಾಗಲ್ಲ. 2023ರಲ್ಲಿ ಸೌದಿ ಇರಾನ್ ಒಪ್ಪಂದ ಮಾಡಿಸಿದ ಹಾಗೆ ಯುದ್ಧದ ನಂತರದ ಪ್ರಾದೇಶಿಕ ವ್ಯವಸ್ಥೆಯನ್ನು ಚೀನಾವೇ ಬ್ರೋಕರ್ ಮಾಡಲಿದೆ. ಚೀನಾ ತುಂಬ ಒಳ್ಳೆ ದೇಶ ಅಂತಲ್ಲ, ಆದರೆ ರಕ್ತದ ಕಲೆ ಇಲ್ಲದ ಕ್ಲೀನ್ ಹ್ಯಾಂಡ್ಸ್ ಇಟ್ಟುಕೊಂಡು ಅಲ್ಲಿ ನಿಲ್ಲುವ ಬೇರೆ ಯಾವ ದೇಶವೂ ಇರುವುದಿಲ್ಲ. ಈ ಸ್ಥಾನದಲ್ಲಿ ಭಾರತ ಇದೆ. ಬಟ್ ಅಲಿಪ್ತ ನೀತಿಯ ಕಾರಣ ಭಾರತ ಯಾರ ಪರವೂ ತೆಗೆದುಕೊಳ್ಳಲ್ಲ, ಯಾರ ವಿರೋಧವನ್ನು ಕಟ್ಟಿಕೊಳ್ಳಲ್ಲ.
ಇದು ಅಮೆರಿಕಕ್ಕಿಂತ ಚೀನಾವನ್ನ ಬಲಿಷ್ಠ ಮಾಡುತ್ತದೆ. ಚೀನಾಗೆ ಪ್ರಾಬಲ್ಯ ಬಿಟ್ಟುಕೊಡೋದು ಗ್ಯಾರಂಟಿ. 1945ರಲ್ಲಿ ಬ್ರಿಟನ್ ತನಗೆ ಭರಿಸಲಾಗದ ಯುದ್ಧವನ್ನು ಮಾಡಿ ಅಮೆರಿಕದ ಕೈಗೆ ಜಾಗತಿಕ ಅಧಿಕಾರವನ್ನು ಒಪ್ಪಿಸಬೇಕಾಯಿತು. ಅದೇ ರೀತಿ ಈಗ ಅತಿಯಾದ ಫೈರ್ ಪವರ್ ಇದ್ದರೆ ಸ್ಟ್ರಾಟಜಿಕ್ ಜ್ಞಾನದ ಅಗತ್ಯವಿಲ್ಲ ಎಂಬ ಭ್ರಮೆಯಲ್ಲಿರುವ ಅಮೆರಿಕ ಈ ವರ್ಷದಲ್ಲಿ ಚೀನಾಗೆ ತನ್ನ ಜಾಗತಿಕ ಪ್ರಾಬಲ್ಯವನ್ನು ಬಿಟ್ಟುಕೊಡುವುದು ಗ್ಯಾರಂಟಿ ಎನ್ನುತ್ತಿದ್ದಾರೆ ತಜ್ಞರು. ಪ್ರಸಿದ್ಧ ಯುದ್ಧ ತಜ್ಞ ಸನ್ ತ್ಸು ಹೇಳುವಂತೆ ಯುದ್ಧ ಮಾಡದೆಯೇ ಶತ್ರುಗಳನ್ನು ಮಣಿಸುವುದು ಯುದ್ಧದ ಶ್ರೇಷ್ಠ ಕಲೆ. ಈ ಯುದ್ಧದಲ್ಲಿ ಚೀನಾ ಒಂದೇ ಒಂದು ಗುಂಡು ಹಾರಿಸಿಲ್ಲ. ಡ್ರ್ಯಾಗನ್ಗೆ ಹುಲಿಗಳ ಜೊತೆ ಕಾದಾಡುವ ಅಗತ್ಯವೇ ಇಲ್ಲ. ಆ ಹುಲಿಗಳು ಕಾದಾಡಿ ಸುಸ್ತಾಗಿ ಬೀಳುವವರೆಗೂ ಕಾಯ್ದು ನಂತರ ಸುಲಭವಾಗಿ ಬಹುಮಾನವನ್ನು ಎತ್ತಿಕೊಳ್ಳುವುದಷ್ಟೇ ಅದರ ಕೆಲಸ. ಅದನ್ನು ಚೀನಾ ಕ್ಲಿಯರ್ ಆಗಿ ಮಾಡ್ತಿರುವಂತೆ ಕಾಣ್ತಿದೆ. 1945ರಲ್ಲಿ ಇದೇ ರೀತಿಯಾಗಿತ್ತು. ಆಗ ಅಮೆರಿಕ ಬಂದು ಬಹುಮಾನವನ್ನು ತೆಗೆದುಕೊಂಡು ಹೋಗಿತ್ತು. ಈಗ ಅದೇ ಕೆಲಸವನ್ನು ಚೀನಾ ಮಾಡ್ತಾ ಇದೆ ಎಂದು ಯುದ್ಧದ ತಜ್ಞರು ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಇರಾನ್ ಯುದ್ಧದ ಟ್ರ್ಯಾಪ್ನಲ್ಲಿ ಅಮೆರಿಕ ಸಿಲುಕಿಕೊಂಡಿರುವುದನ್ನು ನೋಡಿ ಚೀನಾ ಕುಣಿದು ಕುಣಿದು ಕುಪ್ಪಳಿಸ್ತಾ ಇದೆ. ವಿಶ್ವದ ಲೀಡರ್ಶಿಪ್ ಕೊನೆಗೂ ತನ್ನ ಕಡೆ ಬರ್ತಿದೆ ಅಂತ ಕ್ಸಿ ಜಿನ್ಪಿಂಗ್ ಒಳಗೊಳಗೆ ಖುಷಿ ಪಡ್ತಾ ಇದ್ದಾರೆ. ಇದಕ್ಕಾಗಿ ಅಮೆರಿಕ ಈ ಹಿಂದೆ ಬೇರೆ ದೇಶಗಳ ಮೇಲೆ ಬಳಸಿದ ತಂತ್ರವನ್ನೇ ಚೀನಾ ಈಗ ಅಮೆರಿಕದ ಮೇಲೆ ಬಳಸ್ತಾ ಇದೆ. ಅಮೆರಿಕ ಈಗ ಗಾಳಕ್ಕೆ ಸಿಲುಕಿಕೊಂಡು ಸಾಯುತ್ತಾ ಅಥವಾ ಇರಾನ್ ಯುದ್ಧದಿಂದ ಬೇಗ ಎಕ್ಸಿಟ್ ಆಗಿ ತನ್ನ ಸ್ಥಾನವನ್ನು ಉಳಿಸಿಕೊಳ್ಳುತ್ತಾ ಎಂಬುದನ್ನು ಕಾದು ನೋಡಬೇಕಿದೆ. ಇದಕ್ಕೆ ನೀವೇನಂತೀರಿ? ಕಮೆಂಟ್ ಮೂಲಕ ನಮಗೆ ತಿಳಿಸಿ.